ಮೊದಲನೇದಾಗಿ ಮೇಷ ರಾಶಿಯ ವಾರ ಭವಿಷ್ಯ ಯಾವ ರೀತಿ ಇದೆ? ನೋಡಿ, ಮೇಷರಾಶಿಗೆ ಅಶ್ವಿನಿ ಭರಣಿ ಕೃತ್ತಿಕಾ ನಕ್ಷತ್ರ ಬರುತ್ತೆ. ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥನು ಕುಜ. ಕಾನೂನು ಕ್ಷೇತ್ರದಲ್ಲಿ ವೃದ್ಧಿ ಜಯ ಅನ್ನುವಂಥದ್ದಾಗಿದೆ. ಕೋರ್ಟ್ ಕೇಸ್ ಇರ್ತಕ್ಕಂಥವ್ರು ಜಯವಾಗುತ್ತೆ ಈ ವಾರ ಎಂಡ್ ಇರುವಂತಹ ಸಂದರ್ಭದಲ್ಲಿ. ಅಥವಾ ಕಾನೂನು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವ್ಯಾವಹಾರಿಕವಾದಂಥ ಅಭಿವೃದ್ಧಿ ಆಗುತ್ತೆ, ಸ್ಥಾನಮಾನಗಳ ಅಭಿವೃದ್ಧಿ ಆಗುತ್ತೆ. ಒಟ್ಟಾರೆಯಾಗಿ ಕಾನೂನು ಕ್ಷೇತ್ರ, ಕೋರ್ಟಲ್ಲಿ ವ್ಯವಹಾರ ಇರ್ತಕ್ಕಂಥವ್ರು, ಕೋರ್ಟ್ ಕೇಸ್ ಇರ್ತಕ್ಕಂಥವ್ರು, ಭೂಮಿ ವ್ಯಾಜ್ಯವೋ ಇನ್ನೊಂದು ಯಾವುದೋ ಒಂದು ಕುಟುಂಬಿಕವಾಗಿರ್ತಕ್ಕಂತಹ ವ್ಯಾಜ್ಯವೋ ಇದ್ದಂತಹ ಸಂದರ್ಭದಲ್ಲಿ ಅದೆಲ್ಲವನ್ನ ಪರಿಹಾರ ಮಾಡಿಕೊಳ್ತಕ್ಕಂತಹ ಯೋಗ ಮೇಷರಾಶಿಯವರಿಗಿದೆ. ಓಕೆ ಗುರುಜಿ, ಮೇಷರಾಶಿಯ ಕುರಿತು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ವೃಷಭ ರಾಶಿಯ ವಾರದ ಭವಿಷ್ಯ ಫಲ ಯಾವ ರೀತಿ ಇದೆ? ಕೃತ್ತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ ಹಾಗೂ ಮೃಗಶಿರಾ ನಕ್ಷತ್ರಕ್ಕೆ ವೃಷಭ ರಾಶಿ ಬರುತ್ತೆ. ವೃಷಭ ರಾಶಿ ಅಧಿಪತಿಯಾಗಿರ್ತಕ್ಕಂಥನು ಶುಕ್ರನ ಸ್ಥಾನದ ಮೇಲೆ ಆಧಾರದ ಮೇಲೆ ಯೋಚನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲೆಕ್ಕ ಪರಿಶೋಧಕರು, ಅಕೌಂಟ್ಸ್ ವ್ಯವಹಾರಗಳನ್ನ ಮಾಡ್ತಕ್ಕಂಥವ್ರು ಅಥವಾ ವಾಣಿಜ್ಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಇವರೆಲ್ಲರಿಗೂ ಕೂಡ ವೃಷಭ ರಾಶಿಯವರಿಗೆ ಯೋಗ ಉಂಟಾಗುತ್ತೆ, ಲಾಭ ಉಂಟಾಗುತ್ತೆ. ಯಾವುದೇ ರೀತಿಯಾದಂತಹ ಎಕ್ಸಿಬಿಷನ್ಗಳನ್ನ ಮಾಡ್ತಕ್ಕಂಥವ್ರು, ಆಯೋಜನೆ ಮಾಡ್ತಕ್ಕಂಥವ್ರು ಅಥವಾ ಯಾವುದಾದ್ರು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥವ್ರು ಇವರೆಲ್ಲರಿಗೂ ಕೂಡ ಉತ್ತಮವಾದಂತಹ ಯೋಗ ಈ ವಾರ ವೃಷಭ ರಾಶಿಯವರಿಗೆ ಪ್ರಾಪ್ತವಾಗುತ್ತೆ. ಇದು ಸಂದರ್ಭ ಅಥವಾ ಈ ನಾವು ನುಡಿದಂತಹ ಭವಿಷ್ಯ ನಿಮಗೆ ಪ್ರಾಪ್ತವಾಗಲಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಇಲ್ಲಿ ಆರಾಧನೆ ಮಾಡಿಕೊಳ್ತಕ್ಕಂಥದ್ದು ದುರ್ಗೆಯ ಆರಾಧನೆ, ಸಕಲ ದುರಿತಗಳನ್ನ ಹರಣ ಮಾಡ್ತಕ್ಕಂತಹ ದುರ್ಗೆಯ ಆರಾಧನೆ ಮಾಡ್ಕೊಳ್ಳಿ. ಶತಸಿದ್ಧವಾಗಿ ಈ ಭವಿಷ್ಯ ಫಲ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ವೃಷಭ ರಾಶಿಯವರಿಗೆ. ಓಕೆ ಗುರುಜಿ, ಇನ್ನು ಮಿಥುನ ರಾಶಿಯ ವಾರದ ಭವಿಷ್ಯ ಹೇಗಿದೆ ಅಂತ ತಿಳಿಸಿಕೊಡೋದಾದ್ರೆ? ಮೃಗಶಿರಾ ನಕ್ಷತ್ರ, ಆರಿದ್ರಾ ನಕ್ಷತ್ರ ಹಾಗೂ ಪುನರಸು ನಕ್ಷತ್ರಕ್ಕೆ ಮಿಥುನ ರಾಶಿ ಬರುತ್ತೆ. ಮಿಥುನ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಬುಧ. ನೋಡಿ, ಮೇಲುಸ್ತುವಾರಿಯನ್ನು ಮಾಡ್ತಕ್ಕಂಥವ್ರು ಅಥವಾ ಹೋಟೆಲ್ ಉದ್ಯಮವನ್ನು ನಡೆಸ್ತಕ್ಕಂಥವ್ರು, ಫ್ರಂಟ್ ಆಫೀಸಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರು, ಅಡ್ಮಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಉತ್ತಮವಾದಂತಹ ಯೋಗ ಮಿಥುನ ರಾಶಿ ಈ ವಾರ ಪ್ರಾಪ್ತವಾಗುತ್ತೆ. ಅಂದರೆ ನಿಮ್ಮ ಜೀವನ ಶೈಲಿ, ನೀವು ಮಾತನಾಡ್ತಕ್ಕಂತಹ ರೀತಿ ಅಥವಾ ಕೆಲಸ ಮಾಡುವಂತಹ ವಿಧಾನ ಮಿಥುನ ರಾಶಿಯವರಿಗೆ ಈ ವಾರ ಅತಿ ಹೆಚ್ಚು ಬಹಳ ಆಕರ್ಷಣೀಯವಾಗಿರುತ್ತೆ. ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತಾರೆ, ಮಾತನಾಡುವಾಗ ತುಂಬ ಉತ್ತಮವಾದಂತಹ ರೀತಿಯಲ್ಲಿ ಮಾತನಾಡ್ತಾರೆ. ಯೋಚನೆಯನ್ನು ಕೂಡ ಯಾವಾಗಲೂ ಮಾಡಬೇಕದು, ಬಟ್ ಯೋಚನೆಯನ್ನು ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಯೋಚನೆಯನ್ನು ಮಾಡಿ ಉತ್ತಮವಾಗಿ ಪ್ರೆಸೆಂಟೇಷನ್ ಮಾಡ್ತಾರೆ. ಮಿಥುನ ರಾಶಿಯವರು ಯಾವುದೇ ರೀತಿಯಾದಂತಹ ಪ್ರೆಸೆಂಟೇಷನ್ ಇದ್ದರೂ ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಈ ವಾರ ಅವರು ಅದನ್ನು ಸಬ್ಮಿಟ್ ಮಾಡ್ತಾರೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.